ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ. ನಾನಂತೂ ಸ್ಕೂಲ್ಗೆ ಹೋಗ್ಬಿಟ್ಟು ಇವಾಗ ತಾನೇ ಬಂದೆ. ಸೊ 2:15 ಮನೆಗಂತೂ ಬಂದಿದ್ದೀನಿ. ಇನ್ನು ಇವಾಗ ಏನು ಮಾಡೋದು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇನ್ನು ಅಡುಗೆನ ಅಂತೂ ಶುರು ಮಾಡಬೇಕು. ಮಕ್ಕಳು ಅವಾಗಲೇ ಕೇಳ್ತಾ ಇರ್ತಾರೆ, ಏನು ಮಾಡ್ತೀಯಾ ಅಂತ. ಸೊ ಹಾಗೆ ಹಾಫ್ ಆನ್ ಅವರ್ ಹಾಗೆ ರೆಸ್ಟ್ ವಿತ್ ಮೊಬೈಲ್ ವಾಚಿಂಗ್ ಎಲ್ಲ ಮುಗಿಸಿ ಒಂದು ಹಾಫ್ ಆನ್ ಅವರ್ ಹಂಗೆ ಮೊಬೈಲ್ ಸ್ಕ್ರೋಲ್ ಮಾಡೋದು, ಏನಾದರೂ ನೋಡೋದು ಫಾರ್ ಎಂಟರ್ಟೈನ್ಮೆಂಟ್ಗೋಸ್ಕರ ಎಲ್ಲ ಒಂದು ಹಾಫ್ ಆನ್ ಅವರ್ ಹಾಗೆ ರೆಸ್ಟ್ ಮಾಡಿಬಿಟ್ಟು ಇನ್ನು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಇನ್ನು ನಮ್ಮ ಮಕ್ಕಳಂತೂ ಇಬ್ಬರು ಮಲ್ಕೊಂಡು ಉಲ್ಡಾಡ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಆ ಟಿ ವಿಯಲ್ಲಿ ರೀಲ್ಸ್ ನೋಡ್ತಾ ಇದ್ದಾರೆ. ಒಂದೊಂದು ಟೈಮ್ ಹಿಂಗೆ ಮಾಡ್ತಾರೆ. ಇಲ್ಲ ಅಂತಂದರೆ ತೆಲುಗು ಸ್ಟೋರೀಸ್ ನೋಡ್ತಾರೆ ನಮ್ಮ ಮಕ್ಕಳು. ಇಲ್ಲ ಅಂತಂದರೆ ಏನಾದರೂ ಒಂದು ರೀಲ್ ಚೆನ್ನಾಗಿತ್ತು ಅಂದರೆ ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ನೋಡ್ತಾನೇ ಇರ್ತಾರೆ. ಹೀಗಿರುತ್ತೆ ನಮ್ಮ ಮಕ್ಳ ಹತ್ರ. ಇನ್ನು ನಾನು ಫಸ್ಟು ಟೀ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಟೀಗೆ ಇಟ್ಟಿದ್ದೀನಿ. ಆ್ಯಂಡ್ ಅವ್ರಿಗೋಸ್ಕರ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಲ್ವಾ. ನೀನು ಟೀ ಕುಡಿತೀಯಾ, ನಮಗೇನು ಸ್ನ್ಯಾಕ್ಸ್ ಇಲ್ವಾ ಅಂತ ಕೇಳ್ತಾರೆ. ಸೊ ದಟ್ ಮನೇಲಿ ಏನಿದ್ರೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಕೊಡ್ತೀನಿ, ಏನು ಇಲ್ಲ ಅಂತಂದರೆ ಏನಾದರೂ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಂತೂ ಸ್ವೀಟ್ ಕಾರ್ನ್ ಇತ್ತು ಒಂದು, ಅದನ್ನು ಬಾಯ್ಲ್ ಮಾಡಿಬಿಟ್ಟು ಕೊಟ್ಟರೆ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲ ಅಂತಂದರೆ ಎಲ್ಲ ಸುಲಿದ್ಬಿಟ್ಟು ಬಾಯ್ಲ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಬಟರ್, ಉಪ್ಪು, ಖಾರ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಡ್ಬೇಕು. ಅಷ್ಟು ಟೈಮ್ ಇಲ್ಲ ಬಿಡು ಅಂತೇಳಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಬಿಟ್ಟು ಕೊಡ್ತೀನಿ. ಒಂದು 5 to 6 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಬೇಗನೆ ಬೆಂದ್ಬಿಡುತ್ತಲ್ಲ. ಸ್ವೀಟ್ ಕಾರ್ನ್ ಸಾಫ್ಟಾಗಿರುತ್ತಲ್ಲ. ಮತ್ತು ಬೆಳಗ್ಗೆನೇ ಪಾತ್ರೆ ಎಲ್ಲ ವಾಶ್ ಮಾಡಿ ಹೋಗಿದ್ದೆ, ಬಟ್ ಆದರೂ ಇನ್ನೂ ಹಾಗೆ ಆಗ್ತಾವಲ್ವ. ವಾಶ್ ಮಾಡಿರೋ ಅಂಥ ಪಾತ್ರೆ ಸಾಮಾನೆಲ್ಲ ಸ್ಟ್ಯಾಂಡಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನಮಗೇನು ಕಬೋರ್ಡ್ ಸಿಸ್ಟಮ್ ಎಲ್ಲ ಇಲ್ವಲ್ಲ ಕೆಳಗಡೆ ಸ್ಟ್ಯಾಂಡಲ್ಲಿ, ಅದಕ್ಕೆ ನಾವು ಕಿಟಕಿಗೆ ಹಾಕ್ಕೊಂಡಿದ್ದೀವಿ ಒಂದು ಸ್ಟ್ಯಾಂಡು, ಅಲ್ಲೇ ಎಲ್ಲ ಜೋಡಿಸ್ಕೊಂಡೆ. ಇನ್ನು ಟೀಗೋಸ್ಕರ ಹಾಲನ್ನ ತಗೊಂಡು ಟೀಗೆ ಹಾಲು ಹಾಕ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನನ್ನ ಟೀ ಅಂತೂ ರೆಡಿ ಆಯಿತು. ಮತ್ತು ನಮ್ಮ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಕೂಡ ರೆಡಿ ಆಯಿತು, ಕೊಡಬೇಕು ಇವಾಗ. ನಾನು ಟೀ ಕುಡಿಯೋಕ್ಕಿಂತ ಮುಂಚೆ ಫಸ್ಟು ಮಸ್ಟ್ ಆ್ಯಂಡ್ ಶುಡ್ ಒಂದು ಗ್ಲಾಸ್ ಫುಲ್ಲು ನೀರು ಕುಡಿತೀನಿ ಫ್ರೆಂಡ್ಸ್. ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಯಾವಾಗಾದರೂ, ಈವನ್ ಸ್ಕೂಲಲ್ಲಿ ಟೀ ಕೊಟ್ಟರು ಕೂಡ ಫಸ್ಟು ನೀರು ಕುಡಿತೀನಿ, ಆಮೇಲೆ ಟೀ ಕುಡಿತೀನಿ, ಆಮೇಲೆ ಮತ್ತೆ ನೀರು ಕುಡಿತೀನಿ. ಯಾಕಂದರೆ ಒನ್ ಟೈಮು ನನಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಅದು ಹೇಳೋಕ್ಕಾಗಲ್ಲ ಯಾವಾಗ ಆಗುತ್ತೆ ಅಂತ. ಸೊ ದಟ್ ನಾನಂತೂ ಆ ಥರ ಮಾಡ್ತೀನಿ. ಆ್ಯಂಡ್ ನಮಗೆ ಅಂದರೆ ಟೀ ಕುಡಿದಾದ್ಮೇಲೆ ನೀರು ಕುಡಿದ್ರೆ ಟೇಸ್ಟೇ ಹೋಗ್ಬಿಡುತ್ತಲ್ಲ ಅಂತ ಕೇಳ್ಬೋದು, ಬಟ್ ಅದು ಹೆಲ್ತ್ಗೆ ಒಳ್ಳೇದಂತಲೇ ಹೇಳ್ತಾರೆ. ಆಫ್ಟರ್ ಗೊತ್ತಿಲ್ಲ, ಬಿಫೋರ್ ಟೀ ಅಂತೂ ಒಂದು ಗ್ಲಾಸ್ ನೀರು ಕುಡಿದ್ರೆ ರಿಯಲಿ ಅದು ತುಂಬಾ ಒಳ್ಳೆಯದು. ಸೊ ಇಲ್ಲಿ ಸ್ವೀಟ್ ಕಾರ್ನ್ ಅಂತೂ ಚೆನ್ನಾಗಿ ಬೆಂದಿದೆ. ಇವಾಗ ಮಕ್ಕಳಿಗೆ ಹಾಕ್ಕೊಡ್ತೀನಿ. ಎಳ್ಳೇ ಇಲ್ಲ ಏನೋ ಮಾಡಿಕೊಡ್ತೀನಿ ಅಂತ. ಒಂದೊಂದು ಸತಿ ಟಿ ವಿಯಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ, ಏನಾದರೂ ತೊಗೊಂಡೋಗಿ ಕೊಟ್ಟರೆ ವಾವ್ ಮಮ್ಮಿ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಹೀಗೆ ಮಕ್ಕಳು ಅಷ್ಟೇ ಅಲ್ವಾ. ಇವಾಗ ನಮಗಾದರೂ ಏನಾದರೂ ನಾವು ಟಿ ವಿ ನೋಡ್ತಾ ಇರ್ತೀವಿ, ಏನಾದರೂ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಯಾರಾದರೂ ಏನಾದ್ರು ತೊಗೊಬಂದು ಕೊಟ್ಟು ತಿನ್ನು ಅಂದರೆ ಹೆಂಗಿರುತ್ತೆ ಹೇಳಿ ಫೀಲು, ಹಂಗೆ ಮಕ್ಕಳು ಕೂಡ. ಸೊ ಕೊಟ್ಟೆ, ಆರಾಮಾಗೆ ತಿಂದು ಎಂಜಾಯ್ ಮಾಡಿ ಅಂತ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ನನಗಂತೂ ಟೀ ರೆಡಿ ಆಯಿತು. ಇವಾಗ ನಾನು ಕೂತ್ಕೊಂಡು ಆರಾಮಾಗಿ ಟೀ ಕುಡಿಬೇಕು. ಸೊ ಈ ಶೆಕೆ, ಈ ಹಾಟಲ್ಲಿ ಟೀ ಕುಡಿತೀಯ ಅಂತ ಕೇಳ್ಬೋದು. ಅದು ಹ್ಯಾಬಿಟ್, ಏನು ಮಾಡೋಕ್ಕಾಗಲ್ವಲ್ಲ. ಸೊ ಒನ್ಸ್ ನಾವು ಯಾವ ಟೈಮಲ್ಲಿ ಏನು ಕುಡಿಬೇಕೋ ಅದನ್ನು ಕುಡ್ದಿಲ್ಲ ಅಂದರೆ, ಟೀ ಕಾಫಿಗೆ ಅಡಿಕ್ಟ್ ಆಗಿರೋ ತುಂಬ ಜನ ಇರ್ತಾರೆ, 90% ಇಂಡಿಯಾದಲ್ಲಿ. ಸೊ ಅದರಲ್ಲಿ ನಾನು ಒಬ್ಳಂತಲೇ ಹೇಳ್ಬೋದು. ಬಟ್ ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳಿ ಭಯಂಕರ ಕುಡಿಯೋಲ್ಲ ಫ್ರೆಂಡ್ಸ್, ಮಾರ್ನಿಂಗ್ ಈವ್ನಿಂಗು ಅಷ್ಟೇ. ಸ್ಕೂಲಲ್ಲಿ ಕುಡಿತೀನಿ ಅಷ್ಟೇ. ಸ್ಕೂಲಲ್ಲಿ ಕೊಡೋ ಕ್ವಾಂಟಿಟಿ ವೆರಿ ಲೆಸ್. ಸೊ ದಟ್ ಹಾಗೆ ಇವಾಗ ನಾನು ಮನೆಯಲ್ಲಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಎಗ್ ದೊನ್ನೆ ಬಿರಿಯಾನಿ ಪ್ರಿಪೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಟೊಮೊಟೊ, ಕೊತ್ತಂಬರಿ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ. ಅದಕ್ಕೋಸ್ಕರ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ ಮಸಾಲೆ ಪೇಸ್ಟ್ ಅಂತೂ ರೆಡಿ ಆಯಿತು. ಇವಾಗ ಆನಿಯನ್ಸ್ನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದೇ ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಆಮೇಲೆ ಕಟ್ ಮಾಡಿರೋ ಆನಿಯನ್ಸ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮೀನ್ಸ್ ಫುಲ್ ಸೀದೋಗಬಾರ್ದು, ಈ ಥರ ಸ್ವಲ್ಪ ರೋಸ್ಟ್ ಆಗಬೇಕು. ಯಾವುದೇ ಬಿರಿಯಾನಿ ಆಗಲಿ ಪಲಾವ್ಗಾಗಲಿ ಸ್ವಲ್ಪ ಆನಿಯನ್ಸು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನಾವು ರುಬ್ಬಿರೋ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮನೆ
ಮನೇಲಿ ಮಾಡಿರೋ ಧನಿಯಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇನ್ನೇನೂ ಇಲ್ಲ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು 1.5 ಗ್ಲಾಸ್ ಅಷ್ಟು ಇಲ್ಲಿ ರಾಜಮುಡಿ ಅಕ್ಕಿನ ಹಾಕ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ, ರೀ ಪ್ಲೀಸ್ ರೀ ಬೇಡ ಅಂತ, ಈ ಅಕ್ಕಿಯಲ್ಲಿ ಪಲಾವು ಇದೆಲ್ಲ ಚೆನ್ನಾಗಿರಲ್ಲ ಅಂತ. ನೋ ವೈಟ್ ರೈಸ್ ಎಲ್ಲ ಮಾಡಬೇಡ ಅಂತ ಹೇಳಿ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ನನಗೆ ಫೈಟಿಂಗು. ಸೊ ದಟ್ ಸರಿ ಬಿಡು, ಇದೇ ರೈಸಲ್ಲಿ ಮಾಡೋಣ ಅಂತ ಮಾಡಿದ್ದೀನಿ. ಇಲ್ಲಿ ಮೊಟ್ಟೆನ ಒಡೆದು ಹಂಗೆ ಒಂದೇ ಕಡೆ ಹಾಕಬೇಕು. ಇವಾಗ ಮೊಟ್ಟೆ ಸಾಂಬಾರಿಗೆ ಹೇಗೆ ಮಾಡ್ತೀವೋ ಅದೇ ಥರ ಮಾಡೋದು. ಇವಾಗ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸಾದ್ಮೇಲೆ ಪಲಾವ್ ಹೇಗಿದೆ ಅಂತ ತೋರಿಸ್ತೀನಿ. ರಿಯಲಿ ರಾಜಮುಡಿ ಅಕ್ಕಿಯಲ್ಲಿ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದೀನಿ. ಆ್ಯಂಡ್ ಮನೇಲಿನ ಎಲ್ಲದಲ್ಲೇ ಇರುತ್ತಲ್ಲ, ಎಲ್ಲ ನೀಟಾಗಿ ಎತ್ತಿಟ್ಕೊಂಡು ಕಸ ಗುಡಿಸಿ ಕ್ಲೀನ್ ಮಾಡಿಕೊಂಡೆ. ಯಪ್ಪ, ಬೆಳಗ್ಗೆ ಟೈಮು ಮಾಡೋಗಿರ್ತೀನಿ ಮತ್ತು ಈವ್ನಿಂಗ್ ಟೈಮು. ನಮ್ದು ಹೆಂಗೋ ಸಿಂಗಲ್ ಬೆಡ್ರೂಮ್ ಮನೆ, ಚಿಕ್ಕ ಮನೆ, ಓಕೆ ತೊಂದರೆ ಇಲ್ಲ. ದೊಡ್ಡ ಮನೆಯಲ್ಲಿ ಈ ಥರ ಎಲ್ಲ ಮಾಡಿಬಿಟ್ರೆ ಭಯಂಕರ ಕಷ್ಟ ಅಲ್ವಾ. ಈವನ್ ನಮ್ಮ ಅತ್ತೆ ಮನೆಗೆ ಹೋದಾಗ ನನಗೆ ಹಾಗೇ ಇರುತ್ತೆ. ಬಟ್ ಅಲ್ಲಿ ನಮ್ಮ ಅತ್ತೆ ಮಾವ ಹೆಲ್ಪ್ ಮಾಡ್ತಾರೆ, ನೋ ಪ್ರಾಬ್ಲಮ್. ಅವರು ಸ್ವಲ್ಪ ಗದರಿಸ್ತಾರೆ ಮಕ್ಕಳಿಗೆ ನೀಟಾಗಿ ಇಟ್ಕೋಬೇಕು ಅಂತ. ಸೊ ಫೈನಲಿ ನಮ್ಮ ದೊನ್ನೆ ಬಿರಿಯಾನಿ ಅಂತೂ ರೆಡಿ ಆಯಿತು. ಬಟ್ ಒಳ್ಳೆ ಮಸೂರೆ ಅಕ್ಕಿಯಲ್ಲಿ ಮಾಡಿದರೆ ಚೆನ್ನಾಗಿರೋದು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಯಿತು, ರೈಸು ಮೆತ್ತಗೆ ಒಂಥರ ಗಟ್ಟಿಯಾಗಿ ಆ ಥರ ಆಯಿತು. ಸರಿ ಬಿಡಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟು ಬಂದಿದ್ದೀನಿ ಕ್ಲೋಸ್ ಮಾಡಿ. ಇವಾಗ ನಾನಂತೂ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಬರೋ ಟೈಮ್ ಆಯಿತು. ಸ್ಕೂಲಿಂದ ಬಂದಮೇಲೆ ನಾನಂತೂ ಹೇಗೆ ಮಾಡ್ತೀನಿ ಅಂದರೆ, ಕೈ ಕಾಲು ಮುಖ ತೊಳ್ಕೊಂಡು ಜಸ್ಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನ. ಫ್ರೆಶ್ ಅಪ್ ಎಲ್ಲ ಆಗಿರಲ್ಲ, ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸಿನೇ ನಾನು ಆಮೇಲೆ ಫ್ರೆಶ್ ಅಪ್ ಆಗೋದು, ಇಲ್ಲ ಸ್ನಾನ ಮಾಡೋದು ಏನಾದರೂ ಮಾಡ್ತೀನಿ. ಬಟ್ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತಲ್ವ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿರ್ತೀನಿ. ಹಾಗೆ ಇವತ್ತಂತೂ ಪಾತ್ರೆ ಮಾತ್ರ ತೊಳೆಯೋದು ಮಾಡಿರಲಿಲ್ಲ. ಮತ್ತು ಬಿಡು ಸ್ವಲ್ಪ ಇದೆ ಅಂತ ಅಂದ್ಕೊಂಡು ಹಾಗೆ ಬಿಟ್ಟೆ. ಊಟ ಎಲ್ಲ ಆದಮೇಲೆ ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ರಾತ್ರಿ 9 ಗಂಟೆ ಟೈಮಲ್ಲಿ ಪಾತ್ರೆನ ತೊಳಿತಾ ಇದ್ದೀನಿ. ಸರಿ ಬಿಡು ಅಂತೇಳಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಅದನ್ನು ಮಾಡ್ತಾಯಿದ್ದೀನಿ. ಸಂಡೇ ನಮ್ಮದು ಫಿಶ್ ಫ್ರೈ ಮಾಡಿದ್ವಲ್ಲ, ಯಾವಾಗ ಫಿಶ್ ಮಾಡಿದ್ರೂ ಕೂಡ ಒಂಥರ ಫಿಶ್ ಅಂದಮೇಲೆ ಸ್ವಲ್ಪ ಸ್ಮೆಲ್ ಇದ್ದೇ ಇರುತ್ತಲ್ಲ. ಸೊ ದಟ್ ನನಗೆ ಫಿಶ್ ಯಾವತ್ತು ಸಂಡೇ ಮಾಡಿರ್ತೀನೋ ಅವತ್ತು ನೈಟು, ಇಲ್ಲ ಅಂತಂದರೆ ಇನ್ನೂ ಏನಾದರೂ ಫಿಶ್ ಇದ್ದೆ ಅಂದರೆ ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸಂಡೇ ಮಾಡಿರೋದು ಇನ್ನು ಫಿಶ್ ಸ್ವಲ್ಪ ಮಂಡೇ ಕೂಡ ಇತ್ತಲ್ವ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಅಂದರೆ ತಿನ್ನೋದೆಲ್ಲ ಖಾಲಿ ಮಾಡಿಬಿಟ್ಟು. ಸೊ ಇದೇನಪ್ಪ, ಗ್ಯಾಸ್ ಸ್ಟವು, ಕಿಚನ್ ಕೌಂಟರ್ ಟಾಪು ಮತ್ತು ಗ್ಯಾಸ್ ಕೆಳಗಡೆ ಸಿಂಕು ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಸ್ಕ್ರಬ್ಬರಲ್ಲಿ ಉಜ್ಜಿಬಿಟ್ಟು ತೊಳ್ಕೊಂಡ್ರೆ ಆವಾಗ ಸಮಾಧಾನ ಆಗುತ್ತೆ. ಸೊ ನೀವು ಕೂಡ ಹೀಗೆ ಮಾಡ್ತೀರಾ. ಫಿಶ್ ತಿನ್ನೋಕೆ ಇಷ್ಟನೇ, ಬಟ್ ಆದರೂ ಸ್ಮೆಲ್ಲು ಎಲ್ಲ ತಿಂದಾದ್ಮೇಲೆ ಆ ಸ್ಮೆಲ್ಲು ನೋಡಿದ್ರೆ ವಾಮಿಟ್ ಬಂದ್ಬಿಡುತ್ತೆ. ಹಾಗೆ ಎಲ್ಲ ಕೆಲಸ ಮುಗೀತು. ಇವಾಗಂತೂ ಇನ್ನು ಸ್ವಲ್ಪ ಹೊತ್ತು ವಾಕ್ ಮಾಡಿ ಇನ್ನು ಮಲ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.